ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ. ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು. ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳುಗಳನ್ನು ತಂದು ಇಲ್ಲಿಡು. ನಿನ್ನ ಕೈಯಲ್ಲಿ ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದರು. ಆಗ ತೋಮನು, ನನ್ನ ಪ್ರಭು ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೇ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದಿರುವುಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಶುಭ ಸಂದೇಶದಿಂದ 4 ವಿಷಯಗಳನ್ನು ನಿಮ್ಮಲ್ಲಿ ಹೇಳುತ್ತಾ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಮೊದಲನೇದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಏನು ಹೇಳ್ತಾರೆ? ನಿಮಗೆ ಶಾಂತಿ. ಯಾವ ಶಾಂತಿ? ಶಾಲೋಮ್ ಅಲೆಖಿಮ್. ಶಾಲೋಮ್ ಅಲೆಖಿಮ್ ಯಾಕೆ ಹೇಳಿದ್ರು? ಅದರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡೋಣ. ಎರಡನೆಯದಾಗಿ, ಯೇಸು ಸ್ವಾಮಿ ಶಿಷ್ಯರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿ ಎಂಬುದಾಗಿ ಹೇಳಿದ್ರು. ಯಾಕೆ ಹೇಳಿದ್ರು? ಯೋಚನೆ ಮಾಡೋಣ. ಮೂರನೆಯದಾಗಿ, ಪಿತ ದೇವರು ನನ್ನನ್ನು ಕಳಿಸಿದ ಹಾಗೆ ನಾನು ಕಳಿಸುತ್ತೇನೆ, ಅರ್ಥ ಏನು? ಕೊನೆಯದಾಗಿ, ನನ್ನ ಪ್ರಭುವೇ ನನ್ನ ದೇವರೇ, ತುದೇಯು ತುಕುರಿಯು, ಅರ್ಥ ಏನು? ಈ 4 ವಿಷಯಗಳನ್ನು ಕುರಿತು ಒಂದಷ್ಟು ಮಟ್ಟಿಗೆ ಈ ದಿವ್ಯ ಬಲಿ ಪೂಜೆಯಲ್ಲಿ ಧ್ಯಾನಿಸಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೊಂದಿಗೆ
ಸಮಾಧಾನ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಇಟ್ ಇಸ್ ನಾಟ್ ಅ ಫಾರ್ಮ್ ಆಫ್ ಗ್ರೀಟಿಂಗ್. ಇದು ಒಂದು ವಾಸ್ತವವಾಗಿ ಬರುವಂತಹ ವಿಷಯ ಅಲ್ಲ. ಅದಕ್ಕೆ ಒಂದು ಹಿನ್ನೆಲೆ ಇದೆ. ಯಾತಕ್ಕಾಗಿ ಯೇಸು ಸ್ವಾಮಿ ಶಾಲೋಮ್ ಅಲೆಕಿಮ್, ನಿಮ್ಮೊಡನೆ ಸಮಾಧಾನ ಇರಲಿ, ನಿಮ್ಮೊಡನೆ ಶಾಂತಿ ಇರಲಿ ಅಂತ ಹೇಳುವುದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇದೆ. ಏನಂತ ಹೇಳಿದ್ರೆ, ಶಿಷ್ಯರು ಸಾಧಾರಣವಾಗಿ ತನ್ನ ಜೀವನವನ್ನು ಮುನ್ನಡೆಸ್ತಿರಲಿಲ್ಲ. ಯಾಕೆಂತ ಹೇಳಿದ್ರೆ, ಅವರು ಈ ಯೇಸು ಸ್ವಾಮಿ ಶಿಲುಬೆ ಹೊತ್ಕೊಂಡು ಜೆರುಸಲೇಮ್ ಬೀದಿಗಳಲ್ಲಿ ಬಂದ ದೃಶ್ಯ, ಶಿಲುಬೆ ಮರದ ಮೇಲೆ ಪ್ರಾಣವನ್ನು ಬಿಟ್ಟಂತಹ ಆ ಒಂದು ವಿಚಾರಗಳು ಅವರನ್ನ ಭಯಭ್ರಾಂತರಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿಗೆ ತಂದಿದೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿಗೆ ಇಷ್ಟೊಂದು ಕಷ್ಟಗಳು ಅಂತ ಹೇಳಿದ್ರೆ ಅವರ ಶಿಷ್ಯರಿಗೆ ಇನ್ನೆಷ್ಟಾಗಬೇಕು, ಈ ಆಲೋಚನೆ ಅವರದಲ್ಲಿ. ಇದು ಒಂದು ಕಡೆ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಯೇಸು ಸ್ವಾಮಿಯ ಹೆಸರನ್ನ ಹೇಳಿ ಅವರಲ್ಲಿ ನಂಬಿಕೆ ವಿಶ್ವಾಸವನ್ನ ತೋರ್ಪಡಿಸಿದ ಪ್ರತಿಯೊಬ್ಬರಿಗೂ ಕೂಡ ಬಹಿಷ್ಕಾರ ಹಾಕಿದ್ರು. ನೀವು ದೇವಾಲಯಕ್ಕೆ ಬರೋ ಹಾಗೆ ಇಲ್ಲ, ಪ್ರಾರ್ಥನಾ ಮಂದಿರಕ್ಕೆ ಬರುವ ಹಾಗೆ ಇಲ್ಲ, ದೇವರನ್ನ ಆರಾಧಿಸುವ ಹಾಗೆ ಇಲ್ಲ. ನ್ಯಾಚುರಲಿ ದೇ ಆರ್ ಅಫ್ರೇಡ್ ಬಿಕಾಸ್ ಆಫ್ ಎಕ್ಸ್ಕಮ್ಯುನಿಕೇಶನ್. ಬರೀ ಪ್ರಾಣಕ್ಕೆ ಮಾತ್ರ ಅಲ್ಲ, ಒಂದು ಸಮಾಜದಲ್ಲಿ ನೀನು ಬೇಡ ಅಂತ ಎಲ್ಲರೂ ಕೂಡ ನಿನ್ನನ್ನು ಒಂದು ಕಡೆಗೆ ತಳ್ಳುವುದಾದರೆ ಆ ಜೀವನ ಸಂತೋಷವಾಗಿರೋದಿಲ್ಲ. ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದು 5-6 ಜನ ಇದ್ದೀರಿ ಅಂತ ಇಟ್ಕೊಳ್ಳಿ. ಅಪ್ಪ, ಅಮ್ಮ, ಮಕ್ಕಳು ಅಥವಾ ಬೇರೆ ಯಾರಾದರೂ ಒಬ್ಬರು, ಅಜ್ಜಿ, ತಾತ ಯಾರಾದರೂ, ಎಲ್ಲ ಸೇರಿ ಸಭೆ ಸೇರಿ ಒಬ್ಬನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ನಿನ್ನ ಜೊತೆ ನಾವು ಸೇರಲ್ಲ, ನಿನ್ನ ಜೊತೆ ಮಾತಾಡಲ್ಲ, ನಿನಗೆ ಊಟ ಕೊಡಲ್ಲ, ನೀನು ಸತ್ರು ಬದುಕಿದ್ರು ಯಾಕಂತ ಕೇಳಲ್ಲ ಅಂತ ಹೇಳಿದ್ರೆ ನಮಗೆ ಖುಷಿಯಾಗಿರ್ತದ? ಮನೆಯಲ್ಲಿರೋದಕ್ಕೆ ಖುಷಿ ಇರ್ತದ? ಇರೋದಿಲ್ಲ. ಎಂತಹ ಮನುಷ್ಯನಿಗೂ ಕೂಡ ಏಲಿಯನೇಷನ್ ಈಸ್ ಅ ಬಿಗ್ಗೆಸ್ಟ್ ಕ್ರೈಮ್ ಅಗೇನ್ಸ್ಟ್ ಹ್ಯೂಮನ್ ಡಿಗ್ನಿಟಿ. ಏಲಿಯನೇಷನ್ ನಮ್ಮ ಸಮಾಜದಲ್ಲಿ ಇದು ಸಾಧಾರಣವಾಗಿ ನಾವು ಮಾಡಿಬಿಡ್ತೀವಿ. ಸಾಧಾರಣವಾಗಿ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು 4 ಮಹಿಳೆಯರು ಅಥವಾ 4 ಪುರುಷರು ಒಟ್ಟಿಗೆ ಸೇರಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿ ಆ ವಿಷಯವನ್ನು ನೀನು ಹರಡಿಸೋದಾದರೆ ಯು ಆರ್ ಏಲಿಯನೇಟಿಂಗ್ ಸಂಬಡಿ ಫ್ರಮ್ ಯುವರ್ ಸೊಸೈಟಿ. ನಿಮ್ಮ ಸಮಾಜದಿಂದ, ನಿಮ್ಮ ಕುಟುಂಬದಿಂದ, ನಿಮ್ಮ ಧರ್ಮಸಭೆಯಿಂದ ಒಬ್ಬರಿಗೆ ಬಹಿಷ್ಕಾರ ಆಗ್ತೀರಿ. ಇಟ್ಸ್ ನಾಟ್ ನಾರ್ಮಲ್ ಆಸ್ ಕ್ರಿಸ್ಟಿಯನ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಎಷ್ಟು ಮಟ್ಟಿಗೆ ಕಠಿಣವಾದ ವಿಷಯ ಅಂತ ಹೇಳಿದ್ರೆ, ಬಹುಶಃ ಸಿಟಿಯಲ್ಲಿ ಇರೋರೆಲ್ಲ ನೋಡಿರಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮೂರಲ್ಲಿ ನಾನು ನೋಡಿದ ಆ ದೃಶ್ಯ ಏನಂತ ಹೇಳಿದ್ರೆ, ಯಾರಾದರೂ ಊರಿಗೆ ಮಾತು ಕೇಳಲಿಲ್ಲ, ದೊಡ್ಡವರು ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬಹಿಷ್ಕಾರ ಹಾಕೋರು. ಏನು ಮಾಡಬೇಕು? ಬಾವಿಯಲ್ಲಿ ನೀರು ತಗೋಬಾರ್ದು, ನಿಮ್ಮ ಮನೆಯಲ್ಲಿ ಸತ್ತರೆ ಯಾರೂ ಬರಲ್ಲ, ಮದುವೆ ಆದರೂ ಯಾರೂ ಬರಲ್ಲ, ಈ ಊರಿಂದ ಆಚೆ ಇದ್ದ ಹಾಗೆ. ಊರೊಳಗೆ ಮನೆ ಇದ್ದರೂ ಕೂಡ ಊರಿಂದ ಆಚೆ ಇರುವ ಹಾಗೆ, ದೇವಸ್ಥಾನದ ಒಳಗೆ ಬರೋಂಗಿಲ್ಲ, ಪರಂಪ್ರಸಾದ ತಗೊಳ್ಳಂಗಿಲ್ಲ, ಸುಮಾರು ವಿಷಯಗಳಿವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಿಷ್ಕಾರ ಅನ್ನೋದು ಕಠಿಣವಾದ ಶಿಕ್ಷೆ. ಅದನ್ನು ಯೋಚನೆ ಮಾಡಿ ಭಯಭ್ರಾಂತರಾದ ಇವರು, ನಾನು ಇನ್ನು ಮುಂದೆ ನಮ್ಮ ಜೀವನ ಹೇಗೆ, ಈ ಸಮಾಜದಲ್ಲಿ ನಮಗೆ ಜೀವನ ಇಲ್ಲವೇ ಎನ್ನುವ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಅವರೊಂದಿಗೆ ನಿಂತು, ನಿನಗೆ ಸಮಾಧಾನ, ಡೋಂಟ್ ವರಿ, ಡೋಂಟ್ ವರಿ, ನೋಬಡಿ ಈಸ್ ಗೋಯಿಂಗ್ ಟು ಏಲಿಯನೇಟ್ ಯು, ನೋಬಡಿ ಈಸ್ ಗೋಯಿಂಗ್ ಟು ಎಕ್ಸ್ಕಮ್ಯುನಿಕೇಟ್ ಯು. ಯಾರೂ ಕೂಡ ನಿಮ್ಮನ್ನು ಬೇಡ ಅಂತ ದೂರ ತಳ್ಳೋದಿಲ್ಲ. ಐ ಆಮ್ ವಿತ್ ಯು, ಶಾಲೋಮ್ ಅಲೆಕಿಮ್, ಸಮಾಧಾನ ನಿನ್ನೊಡನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ರೀತಿಯ ಅರ್ಥ ಅಂತ ಹೇಳಿದ್ರೆ, ಎರಡನೇದು ಏನಂತ ಹೇಳಿದ್ರೆ, ನನ್ನ ಮರಣ ಮನುಷ್ಯನ ಪಾಪಗಳ ವಿಮೋಚನಕ್ಕಾಗಿ, ಆತನನ್ನು ದೇವರೊಡನೆ ಸಮಾಧಾನವನ್ನು ಏರ್ಪಡಿಸುವುದಕ್ಕಾಗಿ, ನಿಮ್ಮ ಪಾಪಗಳ ಕ್ಷಮೆಯನ್ನು ಪಡೆದು ದೇವರೊಡನೆ ಸಂಬಂಧವನ್ನು ಬೆಳೆಸಿಕೊಳ್ಳುವ ಆ ಒಂದು ಹಾದಿಯನ್ನು ನಿಮಗೆ ತೆರೆದಿಟ್ಟಿದ್ದೇನೆ. ಆದುದರಿಂದ ಶಾಲೋಮ್ ಅಲೆಕಿಮ್, ನಿಮ್ಮೊಡನೆ ಸಮಾಧಾನ. ನಾನು ನಿಮಗೋಸ್ಕರ ದೇವರಲ್ಲಿ ಸಮಾಧಾನದ ಹಾದಿಯನ್ನು ತೆರೆದಿಟ್ಟಿದ್ದೇನೆ. ನೀವೆಲ್ಲರೂ ಕೂಡ ಆ ಸಮಾಧಾನದ ಪಯಣದಲ್ಲಿ ಭಾಗವಹಿಸಬಹುದು. ಆದ ಕಾರಣ ನೀವೆಲ್ಲರೂ ಕೂಡ ಸಮಾಧಾನದಿಂದ ಇರಿ, ನಿಮಗೆ ಶಾಂತಿ ಉಂಟಾಗಲಿ.
ನಿಮ್ಮೊಡನೆ ಶಾಂತಿ, ನಿಮಗೆ ಸಮಾಧಾನ, ನಿಮಗೆ ಶಾಲೋಮ್ ಅಲೆಕಿಮ್. ಇದು ಮೊದಲನೇ ವಿಷಯದ ಅರ್ಥ. ಎರಡನೇದಾಗಿ, ಯೇಸು ಸ್ವಾಮಿ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮನನ್ನು ಸ್ವೀಕರಿಸು ಎಂಬುದಾಗಿ ಹೇಳ್ತಾರೆ. ಪವಿತ್ರ ಆತ್ಮನನ್ನು ಸ್ವೀಕರಿಸು. ಇಟ್ಸ್ ನಾಟ್ ಪೆಂಟಕಾಸ್ಟಲ್ ಮೂಮೆಂಟ್. ಪೆಂಟಕಾಸ್ಟಲ್ ಮೂಮೆಂಟ್ ಅಲ್ಲ. ಪಂಚಾಶತ್ತಮ ಅಥವಾ ಪಂಚದಶಮಿ ಆ ದಿನದಂದು ಪವಿತ್ರಾತ್ಮ ಅವರ ಮೇಲೆ ಬರ್ತಾರೆ, ಅಂತಹ ಒಂದು ವಿಷಯ ಅಲ್ಲ. ಇವತ್ತು ಯೇಸು ಸ್ವಾಮಿ ಅವರ ಮೇಲೆ ಉಸಿರುವುದಿ ನೀನು ಹೊಸ ಸೃಷ್ಟಿಯಾಗಿ ಬದಲಾವಣೆಯಾಗು. ನಿನ್ನ ಕೆಲಸ ಕಾರ್ಯ ನೀನು ಆಲೋಚನೆ ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು. ಆದ ಕಾರಣ ಕಮ್ ಔಟ್ ಆಫ್ ಯುವರ್ ಫಿಯರ್. ನಿನ್ನ ಭಯದಿಂದ ಹೊರಗೆ ಬಾ, ನಿನ್ನ ಆಲೋಚನೆಯಿಂದ ಹೊರಗೆ ಬಾ. ನೀನು ಹೊರಗೆ ಬಂದಾಗ ಹೊಸ ಸೃಷ್ಟಿಯಾಗಿ ಬಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೆಯ ಪುಸ್ತಕದಲ್ಲಿ ದೇವರು ಮನುಷ್ಯನನ್ನು ಮಣ್ಣಿನಿಂದ ಮಾಡಿ ಆ ಮಣ್ಣಿಗೆ ಉಸಿರುವುದುತ್ತಾರೆ. ಆ ಆತ್ಮನು ಆ ಮಣ್ಣನ್ನು ಜೀವಿಸುವಂತೆ ಮಾಡುತ್ತೆ. ಅದೇ ರೀತಿ ಯೇಸು ಸ್ವಾಮಿ ತನ್ನ ಜೀವವನ್ನು ಕಳೆದುಕೊಂಡು ಅಷ್ಟೇ ನಮ್ಮ ಜೀವನ ಮುಗಿಯಿತು ಅಂತ ಆಲೋಚನೆ ಮಾಡುತ್ತಿರುವಾಗ ಶಿಷ್ಯರಿಗೆ ಅವರ ಮೇಲೆ ಉಸಿರುವುದಿ ಪವಿತ್ರ ಆತ್ಮನನ್ನು ಸ್ವೀಕರಿಸು, ಮತ್ತೆ ಹೊಸ ಸೃಷ್ಟಿಯಾಗಿ ಹೊಸ ಜೀವಿಯಾಗಿ ನಾನು ಬಯಸುವ ಕೆಲಸ ಕಾರ್ಯಗಳನ್ನು ಮಾಡಲು ನಿಮ್ಮ ಹೆಜ್ಜೆಗಳನ್ನು ಮುಂದಿಡಿ ಎಂಬುದಾಗಿ ಅವರ ಮೇಲೆ ಉಸಿರೂದಿ ಪವಿತ್ರ ಆತ್ಮರನ್ನು ಸ್ವೀಕರಿಸು ಎಂಬುದಾಗಿ ಹೇಳ್ತಾರೆ. ಮೂರನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಪಿತನು ನನ್ನನ್ನು ಕಳಿಸುವುದಂತೆಯೇ ನಾನು ನಿಮ್ಮನ್ನು ಕಳಿಸುತ್ತೇನೆ. ಪಿತ ಎಲ್ಲಿಗೆ ಕಳಿಸಿದ್ರು? ಯಾತಕ್ಕಾಗಿ ಕಳಿಸಿದ್ರು? ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದಲ್ಲೇ ನಾವು ನೋಡ್ತೀವಿ. ದೇವರು ಎಷ್ಟಾಗಿ ಈ ಲೋಕವನ್ನು ಪ್ರೀತಿಸಿದರು ಅಂತ ಹೇಳಿದ್ರೆ ತನ್ನ ಸ್ವಂತ ಮಗನನ್ನೇ ಆ ಒಂದು ಲೋಕಕ್ಕಾಗಿ ಕಳಿಸಿದ್ರು. ಸ್ವಂತ ಮಗನನ್ನೇ. ಅವರು ಕೂಡ ಈ ಲೋಕವನ್ನು ಅತಿಯಾಗಿ ಪ್ರೀತಿಸಿದರು. ನಾವು ಪಾಪಿಗಳು ಎಂದು ತಿಳಿದಿದ್ದರೂ ಕೂಡ ತನ್ನ ಪ್ರಾಣವನ್ನೇ ಈ ಒಂದು ಮನುಷ್ಯನಿಗೋಸ್ಕರ ಸಮರ್ಪಿಸಿದರು. ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯೇಸು ಸ್ವಾಮಿಯ ಜೀವನ. ಯೇಸು ಸ್ವಾಮಿಯ ಜೀವನ. ತಂದೆಯಾದ ದೇವರು ನನ್ನನ್ನು ಕಳಿಸಿದ್ದು ಮನುಷ್ಯನ ರಕ್ಷಣೆಗಾಗಿ, ಮನುಷ್ಯನ ವಿಮೋಚನಕ್ಕಾಗಿ. ಅದನ್ನು ನಾನು ನೆರವೇರಿಸಿದ್ದೇನೆ. ಅದನ್ನೇ ನಾವು ನಿಮಗೆ ಗುಡ್ ಫ್ರೈಡೇ ದಿನ ಒಂದು ಪದ ಹೇಳಿ ನಿಮಗೆ ಪ್ರಬೋಧನೆ ನೀಡಿದೆ. ಯಾರಿಗಾದ್ರೂ ನೆನಪಿದೆಯಾ ಪದ? ಬೇಡ ಬಿಡಿ, ಅದು ಬೇರೆ ಥರ ಕೇಳಿಸ್ತಾ ಇದೆ. ತೆತ್ತೆಲೆತ್ಸಾಯ್ ಅಂತ ಹೇಳಿದ್ರೆ ಎಲ್ಲವೂ ನೆರವೇರಿತು. ತಂದೆಯಾದ ದೇವರು ಮನುಷ್ಯನನ್ನು ಪ್ರೀತಿಸಲು ಸದಾಕಾಲ ಆ ಮನುಷ್ಯನನ್ನು ತನ್ನ ಪ್ರೀತಿಯಲ್ಲಿ ಇರಿಸಿಕೊಳ್ಳಲು ನನ್ನನ್ನು ಕಳಿಸಿದರು. ಆ ಕೆಲಸ ಕಾರ್ಯವನ್ನು ನಿಷ್ಠೆಯಿಂದ ನಾನು ಪರಿಶುದ್ಧವಾಗಿ ಮಾಡಿ ಮುಗಿಸಿದ್ದೇನೆ ಎನ್ನುವ ವಿಷಯವನ್ನು ಗೋಚರಿಸುವುದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮರದ ಮೇಲಿಂದ ಹೇಳಿದ್ರು, ತೆತ್ತೆಲೆತ್ಸಾಯ್, ಎಲ್ಲವೂ ನೆರವೇರಿತು. ಅಷ್ಟಕ್ಕೆ ನಿಂತಿಲ್ಲ, ನನ್ನ ಜೀವನದಲ್ಲಿ ಎಲ್ಲವೂ ನೆರವೇರಿತು. ತಂದೆ ಹೇಗೆ ನನ್ನನ್ನು ಕಳಿಸಿದರೋ ಅದೇ ರೀತಿ ನಾನು ನಿಮ್ಮನ್ನು ಕಳಿಸುತ್ತೇನೆ. ಎಲ್ಲಿಗೆ? ಈ ಲೋಕಕ್ಕೆ. ಯಾತಕ್ಕಾಗಿ? ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎನ್ನುವ ಸತ್ಯವನ್ನು ಎಲ್ಲರಿಗೂ ಹೇಳುವುದಕ್ಕಾಗಿ. ಅದಕ್ಕೆ ಭಯಭ್ರಾಂತರಾಗಿ ಮೂಲೆಯಲ್ಲಿ ಕುಳಿತುಕೊಳ್ಳುವ ಶಿಷ್ಯರವರಿಗೆ ಬೇಕಾಗಿರಲಿಲ್ಲ. ಹೊಸ ಸೃಷ್ಟಿಯಾಗಿ ಧೈರ್ಯವುಳ್ಳವರಾಗಿ ಯೇಸು ಸ್ವಾಮಿಯ ಸ್ವಾರ್ಥಿಯನ್ನು ಬೋಧಿಸುವವರಾಗಿ ಅವರು ಹೊರಬರಬೇಕಾಗಿತ್ತು. ಆದ ಕಾರಣ ಯೇಸು ಸ್ವಾಮಿ ಅವರ ಮೇಲೆ ಉಸಿರೂದಿ ಪವಿತ್ರ ಆತ್ಮನನ್ನು ಸ್ವೀಕರಿಸು ಎಂಬುದಾಗಿ ಹೇಳಿ ಅವರಿಗೆ ಹೇಳ್ತಾರೆ, ನೀವು ನನ್ನ ಕೆಲಸವನ್ನು ಮಾಡಲು ತಂದೆ ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸುತ್ತೇನೆ, ಹೋಗಿ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸುಂದರವಾದ ವಿಷಯಗಳು ನೆರವೇರಿದ ಆ ಒಂದು ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ನೆಚ್ಚಿನ ನಮ್ಮ ದೇಶದ ಪಾಲಕರಾದ ಸಂತ ಥೋಮಸ್ ಮಿಸ್ಸಿಂಗ್ ಎಲ್ಲ ಬಂದು ಹೇಳ್ತಾರೆ, ಥಾಮಸ್ ಯೇಸು ಸ್ವಾಮಿ ಬಂದಿದ್ರು. ಥಾಮಸ್ಗೆ ಒಂಥರ ಬೇಸರ. ಯಾವಾಗಲೂ ಇಲ್ಲೇ ಬಿದ್ದಿರ್ತೀನಿ, ಇವ್ರ ಜೊತೆನೇ ಬಿದ್ದಿರ್ತೀನಿ, ನಾನು ಇರಬೇಕಾದ್ರೆ ಅವ್ರು ಯಾಕೆ ಬರಲಿಲ್ಲ?
ನಾನು ಆಚೆ ಹೋಗ್ಬೇಕಾದ್ರೇ ಬರಬೇಕಾ? ಆದುದರಿಂದ ಅವರ ಗಾಯಗಳಲ್ಲಿ ನಾನು ಕೈ ಇಟ್ಟರೆ ಹೊರತು ನಾನು ನಂಬೋದಿಲ್ಲ. ಇಲ್ಲಿ ಸಾಧಾರಣವಾಗಿ ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ಈಸ್ ಅ ಡೌಟಿಂಗ್ ಥಾಮಸ್ ಅಂತ ಹೇಳ್ತಾರೆ. ಒಂದಷ್ಟು ಮಟ್ಟಿಗೆ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಮನುಷ್ಯ ಯಾರಂತನೇ ಗೊತ್ತಿಲ್ಲ ಅಂತ ಹೇಳಿ 3 ಬಾರಿ ತಿರಸ್ಕರಿಸಿದ ಪೇತ್ರನಿಗೆ ಏನೂ ಹೇಳಲಿಲ್ಲ. 3 ಬಾರಿ ತಿರಸ್ಕರಿಸಿದ ಪೇತ್ರನಿಗೇನು ಹೇಳಲಿಲ್ಲ. ಯೇಸು ಸ್ವಾಮಿಯನ್ನು ಅನಾಥರಾಗಿ ಬಿಟ್ಟು ಆ ತೋಟವನ್ನು ಬಿಟ್ಟು ಓಡೋಗಿದ್ದು ಮಾರ್ಕ ಬರೀತಾನೆ, ಒಬ್ಬ ಬೆತ್ತಲೆಯಾಗೆ ಓಡ್ಬಿಡ್ತಾನೆ ಅಂತ, ಬಟ್ಟೆಗಳನ್ನೆಲ್ಲ ಬಿಟ್ಬಿಟ್ಟು. ಅಂಥವ್ರಿಗೆಲ್ಲ ಏನೂ ಹೇಳಲಿಲ್ಲ. ನಾನು ಇರಬೇಕಾದ್ರೆ ನೀವು ಬರಲಿಲ್ಲಲ್ಲ, ನಾನು ಕೂಡ ನಿಮ್ಮನ್ನು ನೋಡುವ ಸಂತೋಷ ನನಗೂ ಸಿಗಲಿ, ನಾನು ಅವರ ಗಾಯಗಳಲ್ಲಿ ಕೈ ಇಟ್ಟರೆ ಹೊರ್ತಾ ನಂಬೋದಿಲ್ಲ ಎಂಬುದಾಗಿ ಹೇಳಿದ ಮಾತುಗಳನ್ನು ಇಟ್ಕೊಂಡು ಪಾಪ ನಮ್ಮ ಥಾಮಸರನ್ನ ಡೌಟಿಂಗ್ ಥಾಮಸ್ ಅಂತ ಹೇಳ್ತಾರೆ. ಏನೋ ಒಂದು ಟೈಟಲ್ ಕೊಡಬೇಕು, ಕೊಟ್ಟವ್ರೆ, ಪರವಾಗಿಲ್ಲ. ಸೊ ಡೌಟಿಂಗ್ ಥಾಮಸ್ ಈಸ್ ನಾಟ್ ದೇರ್ and he wishes to place his hand in the mark of the nails. ಯೇಸು ಸ್ವಾಮಿ ಎಷ್ಟು ಕರುಣೆ ಉಳ್ಳವರು ಅಂತ ಹೇಳಿದ್ರೆ, ಎಲೆ ಸತ್ತವರನ್ನ ಎಬ್ಬಿಸಿದೆ, ಈಗ ಸತ್ತು ಪುನರುತ್ಥಾನನಾಗಿದ್ದೇನೆ, ನೀನು ಕರೆದ ತಕ್ಷಣ ಬರಬೇಕಾ ಅಂಥೇಳಿ ಕಪಾಳಕ್ಕೊಂದು ಬಿಡಲಿಲ್ಲ. ಬದಲಾಗಿ, ಥಾಮಸ್, ಇಫ್ ಇಟ್ ಈಸ್ ಯುವರ್ ವಿಲ್ that you have to see me to believe, I will appear. ಎಷ್ಟು ಒಳ್ಳೆಯ ವಿಷಯ ಅಲ್ವಾ? ನಿನ್ನ ಆಸೆ ನಾನು ನಿನ್ನೊಂದಿಗೆ ಇರಬೇಕು, ನಿನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಕು, ನನ್ನ ಗಾಯಗಳಲ್ಲಿ ನೀನು ಕೈ ಇಡಬೇಕು ಎನ್ನುವುದು ನಿನ್ನ ಆಸೆಯಾಗಿದ್ದರೆ ತೋಮ ನಾನೇ ಬರ್ತೀನಿ. ಯಾಕೆಂತ ಹೇಳಿದ್ರೆ ನಾನು ನಿನ್ನ ಕುರಿಗಾಗಿ, ನಿನ್ನ ತಾಯಿ, ನಿನ್ನ ತಂದೆ, ನಿನ್ನನ್ನು ರಕ್ಷಿಸಿದ ದೇವರು. ಐ ವಿಲ್ ಕಮ್. ಬರ್ತಾರೆ, ಅವರಿಗೆ ತೋರಿಸ್ತಾರೆ. ಆಗ ಸಂತ ತೋಮ ಹೇಳ್ತಾನೆ, ದೇವರೇ ನೀನು ನನ್ನ ಒಡೆಯ, ನನ್ನ ದೇವರು. ಯು ಆರ್ ಮೈ ಲಾರ್ಡ್, ಯು ಆರ್ ಮೈ ಗಾಡ್. ಗ್ರೇಕ ಭಾಷೆಯಲ್ಲಿ ತುಥೇಯು ತು ಕುರಿಯು, ಕುರಿಯೋಸ್ ಅಂತ ಹೇಳಿದ್ರೆ ಮಾಸ್ಟರ್. ಕುರಿಯೋಸ್ ಅಂತ ಹೇಳಿದ್ರೆ ಮಾಸ್ಟರ್. ಮಾಸ್ಟರ್ ಅಂದರೆ ಈ ಭೂಲೋಕದ ಒಡೆಯ. ಥೇಯೂಸ್ ಅಂತ ಹೇಳಿದ್ರೆ ದೇವರು, ಪರಲೋಕದ ಒಡೆಯ. ಹೀಗೆ ನನ್ನ ಜೀವನದ ಈ ಭೂಲೋಕದ ಒಡೆಯನು, ಪರಲೋಕದ ದೇವರು ಆಗಿರುವ ನೀವು ಎನ್ನುವ ವಾಕ್ಯವನ್ನು ಹೇಳುತ್ತಾ ತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ ಸಂತ ಥೋಮ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿಗೂ ಕೂಡ ಅಷ್ಟೇ, ಪ್ರತಿಯೊಂದು ಸಂಸ್ಕಾರವನ್ನು ಸ್ವೀಕರಿಸಬೇಕಾದ್ರೆ ಭಯಪಡಬೇಡಿ ಎಂಬುದಾಗಿ ದೇವರು ನಮ್ಮ ಮೇಲೆ ಉಸಿರುವುದಿ ಪವಿತ್ರ ಆತ್ಮನನ್ನು ಸ್ವೀಕರಿಸು. ತಂದೆಯಾದ ದೇವರು ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸ್ತೀನಿ. ಎಲ್ಲಿಗೆ ಕಳಿಸ್ತೀನಿ? ನಿಮ್ಮ ಮನೆಗೆ ಕಳಿಸ್ತೀನಿ. ನಿಮ್ಮ ಮನೆಗೆ ಕಳಿಸ್ತೀನಿ. ನ್ಯಾಯವಾಗಿ ಪತಿಯಾಗಿ ಪತ್ನಿಯಾಗಿ ಬದುಕೋ ಪ್ರಯತ್ನ ಮಾಡಿರಿ. ನಿಮ್ಮ ಕುಟುಂಬ ಎನ್ನುವ ಪವಿತ್ರ ಧರ್ಮಸಭೆಯನ್ನು ಕಟ್ಟಿ ಎಬ್ಬಿಸಿರಿ. ಅಲ್ಲಿ ಶಾಂತಿ ಸಮಾಧಾನವನ್ನು ನೆಲೆಸುವಂತೆ ಮಾಡಿರಿ. ಜಗಳ ಕಾಯಬೇಡಿ, ಕಿತ್ತಾಡ್ಕೊಂಡಿರಬೇಡ್ರಿ, ಅಸಹ್ಯವಾದ ಶಬ್ದಗಳನ್ನು ಬಳಸ್ಕೋಬೇಡಿ. ಬೈಬಲ್ ಗ್ರಂಥವನ್ನು ಓದಿ ಮಕ್ಕಳಿಗೆ ಹೇಳ್ಕೊಡಿ. ಅವರನ್ನು ಒಳ್ಳೆಯ ದಾರಿಯಲ್ಲಿ, ಹಾದಿಯಲ್ಲಿ ಮುನ್ನಡೆಸಿ. ಬೆಳಕು ಎನ್ನುವುದು ನಿಮ್ಮ ಮಾರ್ಗದರ್ಶನವಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ನಮ್ಮ ತಲೆಯಲ್ಲಿ ತುಂಬಿಸಿ ಯೇಸು ಸ್ವಾಮಿ ಕಳಿಸ್ತಾರೆ. ನಾವು ಕೂಡ ದೃಢವಾಗಿ ನಿಂತು ಇದನ್ನು ಮಾಡಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಮಾಡೋದಿಲ್ಲ. ಬಹುಶಃ ಅಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ 1-2 ಹೆಜ್ಜೆ ಮುಂದಿಡಮ್ಮ, ಇನ್ನೊಂದ್ಸಲಿ ಬೇಕಾದರೆ ಉಸಿರು ಊದ್ತೀನಿ ನಿಮ್ಮ ಮೇಲೆ, ನೀವು ಹೋಗಿ ಈ ಜೀವನವನ್ನು ಜೀವಿಸು ಎಂಬುದಾಗಿ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಅವರನ್ನು ತುಥೇಯು ತು ಕುರಿಯು, ಯು ಆರ್ ಮೈ ಲಾರ್ಡ್ ಅಂಡ್ ಯು ಆರ್ ಮೈ ಗಾಡ್. ಈ ಭೂಲೋಕದ ಒಡೆಯನು ನೀನು, ಪರಲೋಕ ಸಾಮ್ರಾಜ್ಯದ ದೇವರು ನೀನು ಎಂಬುದಾಗಿ ವಿಶ್ವಾಸಿಸಿ ಅವರಿಗೆ ಪ್ರಾಮಾಣಿಕವುಳ್ಳವರಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮನ್ನು ಅಳವಡಿಸಿಕೊಳ್ಳುತ್ತೇವೆ. ತುಂಬ ಮುಖ್ಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಧರ್ಮಸಭೆ ಡಿವೈನ್ ಮರ್ಸಿ ಸಂಡೇ ಎಂಬುದಾಗಿ ಆಚರಣೆ ಮಾಡ್ತಾ ಇದೆ. ಯು ನೋ ವಾಟ್ ಇಸ್ ಡಿವೈನ್ ಮರ್ಸಿ? ದ ಪ್ರೇಯರ್ ಆಫ್ ಡಿವೈನ್ ಮರ್ಸಿ. 1930ಗಳಲ್ಲಿ ಫೌಸ್ತೀನ ಅವರಿಗೆ ದರ್ಶನವನ್ನು ಕೊಟ್ಟ ಯೇಸು ಸ್ವಾಮಿ ಒಂದು ವಾಕ್ಯವನ್ನು ಹೇಳ್ತಾರೆ.
ಜನರಿಗೆ ಹೇಳಿ ಅವರು ಒಳ್ಳೆಯ ಪಾಪ ನಿವೇದನೆ ಮಾಡಿ ಪರಮಪ್ರಸಾದವನ್ನು ಸ್ವೀಕರಿಸಿದರೆ ತಮ್ಮ ಪಾಪಗಳ ಕ್ಷಮೆಯನ್ನು ಪಡೆಯುತ್ತಾರೆ. ಅದೆಂಥದ್ದೇ ಆಗಲಿ. ಆದರೆ ನನಗೋಸ್ಕರ ಒಂದು ಹಬ್ಬವನ್ನು ಮಾಡಿ ಎನ್ನುವ ಸಂದೇಶವನ್ನು ಫೌಸ್ತಿನ ಮುಖಾಂತರ ಕೊಡುವಾಗ ಅವರದೇ ದೇಶದ ಪೋಪ್ ಜಗದ್ಗುರುಗಳಾಗಿದ್ದಂತಹ ದ್ವಿತೀಯ ಜಾನ್ ಪಾಲ್ರವರು 2000 ಇಸ್ವಿನಲ್ಲಿ ಈ ಹಬ್ಬವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಬಹುಶಃ ದೇವರೇ, ಯು ಆರ್ ಮೈ ಲಾರ್ಡ್, ಯು ಆರ್ ಮೈ ಗಾಡ್, ಈ ಭೂಲೋಕದ ಒಡೆಯನು ಪರಲೋಕದ ರಾಜನು ನೀನು ಎಂಬುದಾಗಿ ಸ್ವೀಕರಿಸುತ್ತಾ ನಮ್ಮ ಹೃದಯಗಳಲ್ಲಿ ಮನಸ್ಸುಗಳಲ್ಲಿರುವ ಪಾಪಗಳ ಕ್ಷಮೆಯನ್ನು ಪಡೆಯುತ್ತಾ ಒಳ್ಳೆಯ ಪಾಪ ನಿವೇದನೆ ಮಾಡಿ ದೇವರ ಕ್ಷಮೆಯನ್ನು ಪಡೆಯುತ್ತಾ ಪರಮಪ್ರಸಾದವನ್ನು ಸ್ವೀಕರಿಸಿ ಪರಿಶುದ್ಧರಾಗಿ ಮನೆಗೆ ಹಿಂತಿರುಗಿರಿ. ದೇವರ ಸಂದೇಶವನ್ನು ಜೀವಿಸಲು ಬದುಕಲು ಪ್ರಯತ್ನ ಮಾಡಿ. ದಯಾಮಯ ತಂದೆಯು ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಆಮೆನ್.